ಲಡಾಖ್ ಚಳಿಗಾಲದಲ್ಲಿ ಎಲ್ಲೆಲ್ಲೂ ಹಿಮ, ಆದ್ರೆ ಅದೇ ಲಡಾಖ್ ಬೇಸಿಗೆ ಬಂದ್ರೆ ನೀರಿಗಾಗಿ ಹಾಹಾಕಾರ. ಈ ಸಮಸ್ಯೆ ವರ್ಷಗಳಿಂದ ರೈತರನ್ನ ಕಾಡ್ತಾ ಇತ್ತು. ಈ ಸಮಸ್ಯೆಯನ್ನ ಸೋನಂ ವಾಂಗ್ಚುಕ್ ವಿಭಿನ್ನವಾಗಿ ನೋಡ್ತಾರೆ. ಪ್ರಕೃತಿನೇ ಸಮಸ್ಯೆ ಕೊಟ್ಟಿದ್ರೆ ಪರಿಹಾರನೂ ಕೂಡ ಪ್ರಕೃತಿಯಲ್ಲೇ ಇರ್ತದೆ ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಅಲ್ಲಿಂದಲೇ ಹುಟ್ಟಿಕೊಂಡಿತು ಐಸ್ತೂಪ. ಚಳಿಗಾಲದಲ್ಲಿ ವ್ಯರ್ಥವಾಗಿ ಹರಿದು ಹೋಗ್ತಾ ಇರುವಂತ ನೀರನ್ನ ಶಂಕುವಿನ ಆಕಾರದ ಎತ್ತರದ ಮಂಜಿನ ಗೋಪುರವಾಗಿ ಸಂಗ್ರಹಿಸುವ ಅದ್ಭುತ ತಂತ್ರಜ್ಞಾನ ಬೇಸಿಗೆ ಆರಂಭವಾದಾಗ ಆ ಮಂಜು ನಿಧಾನವಾಗಿ ಕರಗ್ತದೆ. ಅದೇ ನೀರು ರೈತರ ಹೊಲಗಳಿಗೆ ಜೀವ ನೀಡುತ್ತದೆ. ಯಾವುದೇ ದುಬಾರಿ ಯಂತ್ರಗಳಿಲ್ಲ, ಯಾವುದೇ ದೊಡ್ಡ ಅಣೆಕಟ್ಟುಗಳಿಲ್ಲ. ಪ್ರಕೃತಿಯನ್ನೇ ಬಳಸಿಕೊಂಡು ಪ್ರಕೃತಿಯ ಸಮಸ್ಯೆಗೆ ಪರಿಹಾರ. ಇದು ಕೇವಲ ಒಂದು ಆವಿಷ್ಕಾರ ಆಗಿರಲಿಲ್ಲ, ಹವಾಮಾನ ಬದಲಾವಣೆಯ ವಿರುದ್ಧದ ಒಂದು ಸಂದೇಶ ಆಗಿತ್ತು. ಜಗತ್ತಿನ ವಿಜ್ಞಾನಿಗಳು, ವಿಶ್ವವಿದ್ಯಾಲಯಗಳು, ಪರಿಸರ ತಜ್ಞರು ಈ ಪ್ರಯೋಗವನ್ನ ಮೆಚ್ಚಿಕೊಂಡ್ರು. ಇದರ ಜೊತೆಗೆ ಸೋನಂ ವಾಂಗ್ಚುಕ್ ಮತ್ತೊಂದು ಕನಸನ್ನ ನನಸಾಗಿಸಿದ್ರು. ಅದು ಸೂರ್ಯನ ಶಕ್ತಿಯಿಂದ ಮಾತ್ರ ನಡೆಯುವ ಶಿಕ್ಷಣ ಕೇಂದ್ರ. ಶೆಕ್ಮಾಲ್ ಕ್ಯಾಂಪಸ್ ನಲ್ಲಿ ವಿದ್ಯುತ್ ಬಳಕೆ ಅತ್ಯಂತ ಕಡಿಮೆ. ಬಿಸಿ ಮಾಡೋದ್ರಿಂದ ಹಿಡಿದು ಅಡಿಗೆ ಮಾಡೋವರೆಗೂ ಸಾಧ್ಯವಾದಷ್ಟು ನವೀಕರಿಸಬಹುದಾದ ಶಕ್ತಿಯ ಬಳಕೆ. ಅವರ ಸಂದೇಶ ಸ್ಪಷ್ಟವಾಗಿತ್ತು. ಭವಿಷ್ಯವನ್ನ ಬದಲಾಯಿಸಬೇಕಾದ್ರೆ ನಾವು ಮೊದಲು ಬದುಕುವ ವಿಧಾನವನ್ನ ಬದಲಾಯಿಸಬೇಕು. ಅವರ ಈ ಸಾಧನೆಗಳು ಜಗತ್ತಿನ ಗಮನ ಸೆಳೆದವು. ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸಗಳನ್ನು ನೀಡಿದ್ರು. ಆದ್ರೆ ಅವರ ಮನಸ್ಸು ಯಾವತ್ತೂ ಲಡಾಖ್ನಲ್ಲೇ ಇತ್ತು. ಈ ಮಧ್ಯೆ ಲಡಾಖ್ ಮತ್ತೊಂದು ದೊಡ್ಡ ಸವಾಲನ್ನ ಎದುರಿಸ್ತಾ ಇತ್ತು. ಹವಾಮಾನ ಬದಲಾವಣೆ, ವೇಗವಾಗಿ ಕರಗ್ತಾ ಇರುವಂತಹ ಹಿಮನದಿಗಳು, ಕಡಿಮೆ ಆಗ್ತಾ ಇರುವಂತಹ ನೀರಿನ ಮೂಲಗಳು, ಹೆಚ್ಚಿಗೆ ಆಗ್ತಾ ಇರುವಂತಹ ಪ್ರವಾಸೋದ್ಯಮ, ಪರಿಸರದ ಮೇಲೆ ಹೆಚ್ಚುತ್ತಾ ಇರುವಂತಹ ಒತ್ತಡ, ಈ ಎಲ್ಲದರ ಬಗ್ಗೆ ಸೋನಂ ವಾಂಗ್ಚುಕ್ ನಿರಂತರವಾಗಿ ಧ್ವನಿ ಎತ್ತಿದ್ರು. ಅಭಿವೃದ್ಧಿ ಬೇಕು, ಆದ್ರೆ ಪ್ರಕೃತಿಯನ್ನ ನಾಶ ಮಾಡುವ ಅಭಿವೃದ್ಧಿ ಬೇಡ ಅಂತ ಹೇಳ್ತಾ ಇದ್ರು. 2024ರಲ್ಲಿ ಲಡಾಖ್ಗೆ ಹೆಚ್ಚಿನ ಸಾಂವಿಧಾನಿಕ ರಕ್ಷಣೆ, ಪರಿಸರ ಸಂರಕ್ಷಣೆ, ಸ್ಥಳೀಯ ಜನರ ಹಕ್ಕುಗಳಿಗಾಗಿ ಅವರು ಉಪವಾಸ ಸತ್ಯಾಗ್ರಹ ಆರಂಭ ಮಾಡ್ತಾರೆ. ನಂತರ ಲಡಾಖ್ನಿಂದ ದೆಹಲಿವರೆಗೆ ಪಾದಯಾತ್ರೆ ನಡೆಸುವ ಪ್ರಯತ್ನ ಮಾಡಿದ್ರು. ಈ ವೇಳೆ ಅವರನ್ನ ಮತ್ತು ಅವರ ಬೆಂಬಲಿಗರನ್ನ ಪೊಲೀಸರು ತಡೆದು ವಶಕ್ಕೆ ಪಡೆದ ಘಟನೆ ದೇಶದ ಗಮನ ಸೆಳೀತು. ಈ ಘಟನೆಯ ಬಳಿಕನೂ ಅವರು ಹಿಂಸೆಯ ಮಾರ್ಗವನ್ನ ಯಾವತ್ತೂ ಬೆಂಬಲಿಸಲಿಲ್ಲ. ಅವರ ನಂಬಿಕೆ ಒಂದೇ, ಸಂವಾದವೇ ಶಾಶ್ವತ ಪರಿಹಾರ. ಇಂದು 2026ರ ಹೊತ್ತಿಗೆ ಸೋನಂ ವಾಂಗ್ಚುಕ್ ಕೇವಲ ಒಬ್ಬ ಎಂಜಿನಿಯರ್ ಅಲ್ಲ, ಅವರು ಶಿಕ್ಷಣ ಸುಧಾರಕ, ಪರಿಸರವಾದಿ, ಆವಿಷ್ಕಾರಕ, ಭವಿಷ್ಯದ ಪೀಳಿಗೆಗಾಗಿ ಯೋಚಿಸುವ ದೂರದೃಷ್ಟಿಯ ವ್ಯಕ್ತಿ. ಅವರ ಜೀವನ ನಮಗೆ ಒಂದು ಪಾಠ ಹೇಳುತ್ತದೆ. ಶಿಕ್ಷಣ ಎಂದರೆ ಅಂಕಗಳಲ್ಲ, ಅದು ಜೀವನವನ್ನ ಬದಲಾಯಿಸುವ ಶಕ್ತಿ. ಪ್ರಕೃತಿ ಎಂದರೆ ಕೇವಲ ಸಂಪನ್ಮೂಲ ಅಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಗೆ ಕೊಡುವ ಅಮೂಲ್ಯ ಪರಂಪರೆ. ಒಮ್ಮೆ ಶಾಲೆಯಲ್ಲಿ ಮೂರ್ಖ ಎಂದು ಕರೆಯಲ್ಪಟ್ಟಿದ್ದ ಆ ಬಾಲಕ ಇಂದು ಜಗತ್ತಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶಕ. ಅವರ ಮಾತುಗಳನ್ನ ಕೇಳುವ ಸಲುವಾಗಿ ವಿಶ್ವದ ನಾಯಕರು ಬಂದರು. ಅವರ ಆಲೋಚನೆಗಳನ್ನ ಕಲಿಯೋ ಸಲುವಾಗಿ ವಿದ್ಯಾರ್ಥಿಗಳು ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದರು. ಇದೇ ಒಬ್ಬ ಸಾಮಾನ್ಯ ಹುಡುಗನ ಅಸಾಮಾನ್ಯ ಕತೆ. ಸೋನಂ ವಾಂಗ್ಚುಕ್ ಅವರ ಜೀವನ ನಮಗೆ ಹೇಳೋದು ಒಂದೇ ಮಾತು: ನಿಮ್ಮನ್ನ ಯಾರಾದ್ರೂ ಕಡಿಮೆ ಅಂದ್ರೆ ಅವರ ಮಾತನ್ನ ಸತ್ಯ ಮಾಡಬೇಡಿ. ನಿಮ್ಮ ಕೆಲಸದ ಮೂಲಕ ಉತ್ತರ ಕೊಡಿ. ಒಳ್ಳೆಯ ಶಿಕ್ಷಣ, ಒಳ್ಳೆಯ ಆಲೋಚನೆ, ಸಮಾಜದ ಮೇಲಿನ ನಿಜವಾದ ಕಾಳಜಿ ಒಬ್ಬ ವ್ಯಕ್ತಿಯನ್ನ ಇಡೀ ಜಗತ್ತೇ ಗೌರವಿಸುವ ಮಟ್ಟಕ್ಕೆ ಕೊಂಡೊಯ್ಯಬಹುದು. ಸೋನಂ ವಾಂಗ್ಚುಕ್ ಕೇವಲ ಒಂದು ಹೆಸರಲ್ಲ, ಅದು ಕನಸು ಕಾಣುವ ಪ್ರತಿಯೊಬ್ಬ ಯುವಕನಿಗೆ ಒಂದು ಪ್ರೇರಣೆ.